ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸದಾ ಕಾಲ ದೈವಶಕ್ತಿ ನಮ್ಮೊಂದಿಗಿರಲು ಯಾವುದೇ ದುಷ್ಟಶಕ್ತಿ ಅಥವಾ ಕೆಡು ಪ್ರಯೋಗಗಳು, ಮಾಟ ಮಂತ್ರಗಳು ನಮ್ಮ ಬಳಿಯೂ ಸುಳಿಯಬಾರದೆಂದರೆ ನನ್ನ ಅನೇಕ ವೀಕ್ಷಕರು, ಗುರುಗಳೇ, ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಅಥವಾ ಯಾವುದೇ ಒಂದು ಕೆಲಸ ಮಾಡಲು ಹೋದರೂ ಸಹ ಅಡೆತಡೆಗಳು, ವಿನಾಕಾರಣ ಯಾವುದೋ ಒಂದು ಸಮಸ್ಯೆಗಳೆದುರಾಗಿ ನಾನು ಅಂದುಕೊಂಡಂತಹ ಕಾರ್ಯಗಳ್ಯಾವೂ ಸಹ ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುತ್ತಿಲ್ಲ. ನಾನು ಅಂದುಕೊಂಡಂತಹ ಕಾರ್ಯಗಳಲ್ಲಿ ನಾನು ಯಶಸ್ವಿಯಾಗಲಿಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತಿವೆ. ಕಾರಣವೇನಿರಬಹುದು ಎಂಬುದು ಅರ್ಥವಾಗುತ್ತಿಲ್ಲ. ಇಂತಹ ಸಮಸ್ಯೆಗಳಿಗೆ ಯಾವುದಾದರೂ ತಾಂತ್ರಿಕ ವಿಧಾನದಲ್ಲಿ ಪರಿಹಾರವನ್ನು ತಿಳಿಸಿಕೊಡಿ ಎಂದು ಅನೇಕ ಸಂಖ್ಯೆಯಲ್ಲಿ ಕರೆಗಳು ಬಂದಿವೆ. ಈ ದಿನ ಮಾಟಮಂತ್ರ ಪ್ರಯೋಗಗಳು, ಕೆಡು ಪ್ರಯೋಗಗಳು ಅಥವಾ ದುಷ್ಟಶಕ್ತಿ ಪ್ರಯೋಗಗಳು ನಮ್ಮ ಮೇಲೆ ಪ್ರಯೋಗವಾಗಿದೆ ಎಂಬ ಅನುಮಾನವಿರ್ತಕ್ಕಂಥವರು ಈಗ ನಾನು ತೋರಿಸುವಂತಹ ಒಂದು ಯಂತ್ರ ಧಾರಣೆ ಮಾಡೋದ್ರಿಂದ, ಶರೀರದಲ್ಲಿ ಈ ಒಂದು ಯಂತ್ರವನ್ನು ಧರಿಸೋದ್ರಿಂದ ಶರೀರದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರ ಹೋಗೋದ್ರ ಜೊತೆಯಲ್ಲಿ ಶರೀರವು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಸಹಕಾರ ಕೊಡ್ತದೆ. ದೈಹಿಕವಾಗಿ, ಮಾನಸಿಕವಾಗಿ ನಿಮಗೆ ಬಲವನ್ನು ತುಂಬುವಂತಹ ಶಕ್ತಿ ಈ ಒಂದು ಯಂತ್ರದಲ್ಲಿ ಅಡಗಿರುತ್ತೆ. ಬಹಳ ಸರಳವಾಗಿರ್ತಕ್ಕಂತಹ ಉಪಾಯವನ್ನು ತೋರಿಸ್ಕೊಡ್ತೇನೆ. ಈ ಒಂದು ಉಪಾಯವನ್ನು ಯಾವುದೇ ಮಂಗಳವಾರ ಅಥವಾ ಶುಕ್ರವಾರದಂದು ಪ್ರಯತ್ನಿಸಬಹುದು. ಈ ಒಂದು ಉಪಾಯವನ್ನು ಪ್ರಯತ್ನಿಸುವಾಗ ಶ್ರದ್ಧೆ ಬಹಳ ಮುಖ್ಯ. ನಂಬಿಕೆಯಿಂದ ಪ್ರಯತ್ನಿಸಬೇಕು. ತುಂಬ ಅಪರೂಪದಲ್ಲಿರ್ತಕ್ಕಂತಹ ಒಂದು ಯಂತ್ರ ರಚನೆಯನ್ನು ತೋರಿಸಿಕೊಡ್ತೇನೆ. ಈ ಒಂದು ಉಪಾಯಕ್ಕೆ ಯಾವುದೇ ಮಂತ್ರದೀಕ್ಷೆ ಅಗತ್ಯವಿರೋದಿಲ್ಲ. ತಾವು ಸ್ವತಃ ಈ ಒಂದು ಯಂತ್ರವನ್ನು ರಚಿಸಿ ತಾವು ಈ ಯಂತ್ರವನ್ನು ಧರಿಸಿಕೊಳ್ಬೋದು. ಬಹಳ ಸರಳ ರೀತಿಯಲ್ಲಿ ತೋರಿಸಿಕೊಡ್ತೇನೆ. ಯಂತ್ರ ರಚನೆಯನ್ನು ಮಾಡೋಣ. ಅನೇಕ ಸಂಖ್ಯೆಯಲ್ಲಿ ಇದೇ ವಿಚಾರದಲ್ಲಿ ಕರೆ ಬಂದಿರುತ್ತೆ. ಬಹಳಷ್ಟು ಜನ, ಗುರುಗಳೇ, ಯಾವುದೇ ಕೆಲಸ ಮಾಡಲಿ ಎಲ್ಲವೂ ಅರ್ಧಕ್ಕೆ ನಿಂತು ಹೋಗ್ತಾ ಇರ್ತದೆ. ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸಗಳು ಪೂರ್ಣವಾಗ್ತಿಲ್ಲ. ಹಾಗೆ ಆರೋಗ್ಯ ಸಮಸ್ಯೆಗಳು ಹಿಂದಿಂದಲೇ ಕುಟುಂಬದಲ್ಲಿ ಒಬ್ಬರ ನಂತರ ಒಬ್ಬರು ಅನಾರೋಗ್ಯ ಸಮಸ್ಯೆಗಳಲ್ಲಿ ಇರ್ತಾರೆ. ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ತುಂಬಿರಬೇಕೆಂಬ ಅನುಮಾನ, ಅಥವಾ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾರಾದರೂ ಕೆಡು ಪ್ರಯೋಗವನ್ನು ಮಾಡಿರಬಹುದಾ? ನಾನು ಆಗಲೇ ಹೇಳಿದ ಹಾಗೆ ಕೆಡು ಪ್ರಯೋಗ ಅಂದರೆ ಮಾಟಮಂತ್ರ ಪ್ರಯೋಗಗಳು, ದುಷ್ಟಶಕ್ತಿ ಪ್ರಯೋಗಗಳನ್ನ ಬಳಸಿರ್ತಾರೆ. ಈ ಒಂದು ಯಂತ್ರವನ್ನು ಧರಿಸೋದ್ರಿಂದ ಯಾವುದೇ ಕೆಡಕು ನಿಮ್ಮ ಬಳಿ ಸುಳಿಯೋದಿಲ್ಲ. ಸಾಕ್ಷಾತ್ ಹನುಮಾನ್ಗೆ ಸಂಬಂಧಿಸಿದಂತಹ ಈ ಒಂದು ಯಂತ್ರಧಾರಣೆ ಮಾಡೋದ್ರಿಂದ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ನೀವು ಜಯವನ್ನು ಸಾಧಿಸಬಹುದು. ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಸಹ ಅವು ಸಕಾಲಕ್ಕೆ ಪೂರ್ಣಗೊಳ್ಳಲು ಬಹಳ ಅನುಕೂಲವಾಗುತ್ತೆ. ಈ ರೀತಿ ಎಡದಿಂದ ಬಲಬದಿಗೆ, ಮೇಲ್ಭಾಗದಿಂದ ಕೆಳಬದಿಗೆ 4 ಮನೆಗಳು ಬರುವ ರೀತಿ ಬಾಕ್ಸ್ಗಳನ್ನು ಬರೆದುಕೊಳ್ಬೇಕು. ಇದಾದ ನಂತರ ಯಂತ್ರದ ಈ ಮನೆಗಳಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರೀಬೇಕು. ಮುಖ್ಯವಾಗಿ ಮೊದಲನೇ ಸಾಲಿನಲ್ಲಿ 19, 11, 17 ಮತ್ತು 29 ಎಂಬ ಸಂಖ್ಯೆಗಳನ್ನು ಬರೆಯಿರಿ. ಎರಡನೇ ಸಾಲಿನಲ್ಲಿ 51, 42, 13 ಮತ್ತು 9 ಎಂಬ ಸಂಖ್ಯೆಗಳು. ಮೂರನೇ ಸಾಲಿನಲ್ಲಿ 11, 17, 19 ಮತ್ತು 8 ಎಂಬ ಸಂಖ್ಯೆಯನ್ನು ಬರೆಯಬೇಕು. ಕೊನೆಯ ಸಾಲಿನಲ್ಲಿ 51, 19, 7 ಮತ್ತು 16 ಎಂಬ ದೈವಿಕ ಸಂಖ್ಯೆಗಳನ್ನು ಈ ರೀತಿ ಮನೆಗಳಲ್ಲಿ ಬರೆದುಕೊಳ್ಬೇಕು. ನಂತರ ಯಂತ್ರದ ಮೇಲ್ಬದಿಯಲ್ಲಿ ಓಂ ನಮೋ ಹನುಮತೇ ನಮಃ,
ನಾವು ಮಾಡ್ತಕ್ಕಂತಹ ಪ್ರತಿ ಕಾರ್ಯದಲ್ಲಿಯೂ ವಿಜಯವನ್ನು ಸಾಧಿಸಲು, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ಹೊರಬರಲು ಬಹಳ ಅದ್ಭುತವಾದಂತಹ ಯಂತ್ರ. ಓಂ ನಮೋ ಹನುಮತೇ ನಮಃ. ಯಂತ್ರದ 4 ಬದಿಯಲ್ಲಿಯೂ ಸಹ ಓಂ ನಮೋ ಹನುಮತೇ ನಮಃ. ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ. ಬಹಳಷ್ಟು ಯಂತ್ರಗಳನ್ನ ನಾನು ಸ್ವತಃ ತಾವು ತಮ್ಮ ಕೈಯಲ್ಲೇ ಪ್ರಯತ್ನಿಸಬಹುದು ಆ ರೀತಿಯ ತಂತ್ರವಿಧಾನಗಳನ್ನು ತೋರಿಸಿದ್ದೇನೆ. ಓಂ ನಮೋ ಹನುಮತೇ ನಮಃ. ಬಹಳಷ್ಟು ಜನ ಯಂತ್ರಗಳ ರಚನೆ ಮಾಡೋದು ಹೇಗೆ ಎಂಬುದನ್ನು ಅನೇಕರು ಕರೆಗಳ ಮೂಲಕ ವಿಚಾರಣೆಯನ್ನು ಮಾಡ್ತಿದ್ರಿ. ಈ ರೀತಿ ಯಂತ್ರವನ್ನು ತಾವು ನೋಡಿ ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಬೇಕು. ಈ ತಾಮ್ರದ ಹಾಳೆ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಈ ರೀತಿ ಯಂತ್ರವನ್ನು ತಾವು ಈ ರೀತಿ ತಾಮ್ರದ ಹಾಳೆ ಮೇಲೆ ರಚನೆ ಮಾಡಬೇಕು. ತಾಮ್ರದ ಹಾಳೆ ಮೇಲೆ ರಚನೆ ಮಾಡಲಿಕ್ಕೆ ಸಹ ತಾಮ್ರದ ಕಡ್ಡಿ, ನೀವು ತಾಮ್ರದ ಹಾಳೆಯನ್ನು ತೆಗೆದುಕೊಳ್ಳುವಾಗ ಆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸಾಮಗ್ರಿಗಳು ಮಾರಾಟ ಅಂಗಡಿಯಲ್ಲಿ ಕೇಳಿದರೆ ತಾಮ್ರದ ಕಡ್ಡಿಯನ್ನು ಕೊಡ್ತಾರೆ. ಆ ತಾಮ್ರದ ಕಡ್ಡಿಯ ಸಹಾಯದಿಂದ ಯಂತ್ರವನ್ನು ರಚನೆ ಮಾಡಬೇಕು. ಇದಾದ ನಂತರ ನೀವು ಮಾಡಿರ್ತಕ್ಕಂತಹ ಈ ಯಂತ್ರದ ಮೇಲೆ ಪುನುಗು, ಗೋರೋಜನ ಮತ್ತು ಕಸ್ತೂರಿಯನ್ನು ಲೇಪಿಸಬೇಕು. ಯಂತ್ರದ ಮೇಲ್ಭಾಗದಲ್ಲಿ ಯಂತ್ರ ರಚನೆ ಮಾಡಿದ ನಂತರ ನೋಡಿ ಪುನುಗಿರ್ತದೆ, ಪುನುಗನ್ನು ತೆಗೆದುಕೊಳ್ಬೇಕು. ಪುನುಗು ಇವೆಲ್ಲವೂ ಸಹ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಯಂತ್ರ ರಚನೆ ಮಾಡಿದ ಮೇಲೆ ಯಂತ್ರವನ್ನು ರಚಿಸಿದ ನಂತರ ಪುನುಗನ್ನು ಲೇಪಿಸಬೇಕು ಯಂತ್ರಕ್ಕೆ ಸಂಪೂರ್ಣವಾಗಿ. ಈ ರೀತಿ ಪುನುಗಾದ ನಂತರ ನೋಡಿ ಕಸ್ತೂರಿಯನ್ನು ತೆಗೆದುಕೊಳ್ಬೇಕು. ಕಸ್ತೂರಿಯನ್ನು ಸಹ ನಾವು ಯಂತ್ರದ ಮೇಲ್ಭಾಗದಲ್ಲಿ ಈ ರೀತಿ ಸಂಪೂರ್ಣವಾಗಿ ಹಚ್ಚಬೇಕು. ಇವೆಲ್ಲವೂ ಸಹ ನಾನು ಆಗಲೇ ಹೇಳಿದಾಗೆ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಗೋರೋಜನವನ್ನು ಸೇರಿಸಬೇಕು. ಇದು ಬಹಳ ಮುಖ್ಯ. ಗೋರೋಜನ, ಕಸ್ತೂರಿ ಮತ್ತು ಪುನುಗು ಈ ಮೂರನ್ನು ನಾವು ರಚಿಸಿರ್ತಕ್ಕಂತಹ ಯಂತ್ರದ ಮೇಲ್ಭಾಗದಲ್ಲಿ ಈ ರೀತಿ ಸಂಪೂರ್ಣವಾಗಿ ಹಚ್ಚಬೇಕು. ಯಂತ್ರಕ್ಕೆ ಶಕ್ತಿಯನ್ನು ತುಂಬುವಂಥ ವಸ್ತುಗಳೆಂದರೆ ಮುಖ್ಯವಾಗಿ ಕಸ್ತೂರಿ ಮತ್ತು ಪುನುಗು. ಇದು ಬಹಳ ಮುಖ್ಯ. ಇದಾದ ನಂತರ ನೋಡಿ ಈ ರೀತಿ ತಾಯತಗಳು ನಿಮಗೂ ಪೂಜಾ ಸ್ಟೋರಲ್ಲಿ ಅಥವಾ ನಾನಾಗಲೇ ಹೇಳಿದ ಹಾಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಈ ಯಂತ್ರ ನಾವೇನು ರಚನೆ ಮಾಡಿದ್ದೇವೆ, ನಾನಾಗಲೇ ಹೇಳಿದಂತಹ ದಿನಗಳಲ್ಲಿ ಯಂತ್ರ ರಚನೆ ಮಾಡಿ ಈ ರೀತಿಯ ತಾಯತಗಳಲ್ಲಿ ಈ ಯಂತ್ರವನ್ನು ಫೋಲ್ಡ್ ಮಾಡಿ ಫಿಲ್ ಮಾಡಬೇಕು. ನಂತರ ಒಂದು ದಾರದ ಸಹಾಯದಿಂದ ಇದನ್ನು ನೀವು ನಿಮ್ಮ ಶರೀರದಲ್ಲಿ ಧಾರಣೆ ಮಾಡಬಹುದು. ಯಂತ್ರ ರಚಿಸಿದ ನಂತರ ಈ ಒಂದು ಯಂತ್ರವನ್ನು ನಾವು ಮಂತ್ರ ಸಿದ್ಧಿಯಿಂದ ಸಿದ್ಧಿಸಬೇಕಾಗಿರ್ತದೆ. ಅದು ಹೇಗೆ ಅಂದರೆ ಮೊದಲಿಗೆ ಕುಂಕುಮವನ್ನು ತೆಗೆದುಕೊಳ್ಬೇಕು. ಕುಂಕುಮದಿಂದ ನಾನು ಆಗಲೇ ಹೇಳಿದಂತಹ ಒಂದು ಸರಳವಾಗಿರ್ತಕ್ಕಂತಹ ಮಂತ್ರ. ಕುಂಕುಮದಿಂದ ಓಂ ನಮೋ ಹನುಮತೇ ನಮಃ, ಓಂ ನಮೋ ಹನುಮತೇ ನಮಃ, ಓಂ ನಮೋ ಹನುಮತೇ ನಮಃ ಈ ಒಂದು ಮಂತ್ರವನ್ನು ತಾವು 108 ಬಾರಿ ಜಪಿಸಬೇಕಾಗಿರ್ತದೆ. 108 ಬಾರಿ ಮಂತ್ರ ಜಪ ಸಮಾಪ್ತಿಯಾದ ನಂತರ ಈ ಯಂತ್ರವನ್ನು ಈ ರೀತಿ ತಾಯತದಲ್ಲಿ ಫಿಲ್ ಮಾಡಿ ದಾರದ ಸಹಾಯದಿಂದ ಇದನ್ನು ನೀವು ನಿಮ್ಮ ನೆಕ್ಕಲ್ಲಿ ಅಥವಾ ಶೋಲ್ಡ್ರಲ್ಲಿ ನಿಮ್ಮ ಶರೀರದಲ್ಲಿ ಈ ಒಂದು ಯಂತ್ರವನ್ನು ರಚಿಸಿರ್ತಕ್ಕಂತಹ ಯಂತ್ರವನ್ನು ನಿಮ್ಮ ಶರೀರದಲ್ಲಿ ಧಾರಣೆ ಮಾಡೋದ್ರಿಂದ ದುಷ್ಟಶಕ್ತಿಗಳು ಯಾವುವೂ ಸಹ ನಿಮ್ಮ ಬಳಿ ಸುಳಿಯೋದಿಲ್ಲ. ಅತಿ ಸುಲಭವಾಗಿರ್ತಕ್ಕಂತಹ ಮಾರ್ಗ, ಬಹಳ ಶಕ್ತಿಯುತವಾದಂತಹ ಯಂತ್ರ. ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಇರಬಹುದು, ಕೆಡು ಪ್ರಯೋಗ, ದುಷ್ಟಶಕ್ತಿ ಪ್ರಯೋಗಗಳು ಇವಾದಾಗ ಕಾಣುವಂತಹ ಸಿಂಪ್ಟಮ್ಸ್ ಅಂದರೆ ಮೊದಲು ಆರೋಗ್ಯದಲ್ಲಿ ಏರುಪೇರಾಗ್ತದೆ. ನಿಮ್ಮ ಮೇಲಿರಬಹುದು, ಕುಟುಂಬ ಸದಸ್ಯರ ಮೇಲಾಗಿರಬಹುದು, ಮನೆಯ ಮೇಲೆ ಯಾರಾದರೂ ಈ ರೀತಿ ದುಷ್ಟಶಕ್ತಿ ಪ್ರಯೋಗ ಮಾಡಿದಾಗ ಆ ಮನೆಯಲ್ಲಿ ವಾಸಿಸುವಂಥವರಿಗೆ ಈ ರೀತಿ ಸಮಸ್ಯೆಗಳು ಕಾಡ್ತಾ ಇರ್ತದೆ. ಹನುಮಾನ್ ಯಂತ್ರ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬೇಕಾದ್ರೆ ಈ ಯಂತ್ರ ಸದಾ ನಿಮ್ಮ ಕೊರಳಲ್ಲಿರೋದ್ರಿಂದ ಯಾವುದೇ ಕೆಟ್ಟ ಗಾಳಿಯೂ ನಿಮ್ಮ ಬಳಿ ಸುಳಿಯೋದಕ್ಕೆ ಅವಕಾಶವಿರಲ್ಲ. ಬಹಳ ಅದ್ಭುತವಾಗಿರ್ತಕ್ಕಂತಹ ಉಪಾಯ.
ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರಾದರೂ ಸರಿ, ಸ್ತ್ರೀಯರು ಪುರುಷರು ಯಾರಾದರೂ ಸರಿ ಈ ಒಂದು ಯಂತ್ರವನ್ನು ಧಾರಣೆ ಮಾಡಬಹುದು. ಬಹಳ ಶಕ್ತಿಯುತವಾದಂತಹ ಯಂತ್ರಧಾರಣೆ. ವೀಕ್ಷಕರೇ, ಈ ಒಂದು ಉಪಾಯ ನಿಮಗೆ ಅನುಕೂಲವಾಗಲಿ, ಇದರಿಂದ ನೀವು ಲಾಭ ಪಡೆಯಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ವಿಚಾರ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಸಮಸ್ಯೆಯಲ್ಲಿರ್ತಕ್ಕಂತಹ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.